ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತು ಅವರೆಕಾಳು ಸಾರು ಮಾಡೋದು ನೋಡೋಣ. ಅವರೆಕಾಳು ಸಾರು. ಅದಕ್ಕೆ ಅವರೆಕಾಳು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಸೀಸನ್ ಅಲ್ಲ, ಅನ್ಸೀಸನ್ನು. ಇದು ಹೊಲದ ಅವರೆಕಾಳಲ್ಲ, ನೀರು ಕಟ್ಟಿರೋ ಅವರೆಕಾಳು. ಸೊ ಬಿಡಿಸಿ ತೊಳೆದುಕೊಂಡಿದ್ದೀನಿ. ತೊಗರಿಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ತೊಗರಿಬೇಳೆ ಮತ್ತು ಅವರೆಕಾಳು ಎರಡು ಸೇರಿಸಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಬೇಯಿಸ್ಕೊಂಡು ಬರ್ತೀನಿ. ಬೇಳೆ ಬೇಯೋದ್ರಲ್ಲಿ ನಾವಿಲ್ಲಿ ಜೀರಿಗೆ 1 ಸ್ಪೂನು, ಕಾಳು ಮೆಣಸು 1 ಸ್ಪೂನು ಹುರ್ಕೊಳ್ಳೋಣ. ಅವರೆಕಾಳನ್ನು ಉಡುಪಿ ಮಂಗಳೂರವರು ಹೆಚ್ಚು ಯೂಸ್ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅದಷ್ಟು, ಇದು ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಯಾಕಂದರೆ ಸ್ಮೆಲ್ ಬರುತ್ತೆ ಅಂತಾರೆ. ಒಂದ್ಸಲ ಈ ಮೆಥಡಲ್ಲಿ ಮಾಡಿ ನೋಡಿದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಸಣ್ಣ ಉರಿಯಲ್ಲೇ ಹುರಿಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ಸೀದೋಗುತ್ತೆ, ಗಮ್ ಅನ್ನೋದಿಲ್ಲ, ಸೀದಿದ ಸ್ಮೆಲ್ಲೇ ಬರುತ್ತೆ. ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು. ಸೌಂಡ್ ಬರಕ್ಕೆ ಶುರುವಾಗಿದೆ, ಪಟ್ ಪಟ ಅಂತ. ಆಯಾ ಸೀಸನಲ್ಲಿ ಸಿಗೋ ತರಕಾರಿಗಳು ನಾವು ತಿಂತಾ ಹೋಗ್ಬೇಕು. ಇದು ತಿನ್ಬೇಕು, ಅದು ತಿನ್ಬಾರ್ದು ಅಂತ ಹೇಳ್ಬಾರ್ದು. ಬಟ್ ಇದು ಅನ್ಸೀಸನಲ್ಲಿ ಸಿಕ್ಕಿದೆ ಅವರೆಕಾಯಿ. ಇದೇನು ಅಷ್ಟು ಗಮ್ಮಂತ ಇರೋದಿಲ್ಲ, ಸೊಗಡಿರೋದಿಲ್ಲ. ಬಟ್ ಅವರೆಕಾಳು ಒಂದು ಸಿಗುತ್ತಲ್ಲ ತಿನ್ನಕ್ಕೆ, ಅದೊಂದು ಖುಷಿ ಅಷ್ಟೇ. ಅದೀಗ ಆಗಿದೆ, ಸೌಂಡ್ ಬರ್ತಾ ಇದೆ. ಆಫ್ ಮಾಡ್ತೀನಿ. ಈಗ ನೋಡಿ, ಬೇಳೆ ಮತ್ತು ಕಾಳು ಬೆಂದಿದೆ. ಇದಕ್ಕೆ ಒಂದು ಜಾರ್ ತಗೊಂಡು ಅದಕ್ಕೆ 2 ಸ್ಪೂನು ಸಾರಿನ ಪುಡಿ, ಕಾಳು ಮೆಣಸು ಹಾಕಿರ್ತೀವಿ, ಅದಕ್ಕೆ ಸಾರಿನ ಪುಡಿ 2 ಸ್ಪೂನ್ ಸಾಕು. 2 ಸ್ಪೂನು ಸಾರಿನ ಪುಡಿ ಮತ್ತು ರುಬ್ಬಕ್ಕೆ ಸ್ವಲ್ಪ ಕಾಳು. ಇದು ಗಟ್ಟಿ ಬರೋಕ್ಕೆ ಕಾಳು. ಯಾವುದೇ ಕಾಳು ಸಾರು ಮಾಡಿದ್ರೂ ನಾವು ಸ್ವಲ್ಪ ಕಾಳು ರುಬ್ಬ ಹಾಕಿದರೆ ಚೆನ್ನಾಗಿರುತ್ತೆ. ಇದು ಗ್ಯಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಜೀರಿಗೆ ಮೆಣಸು ಹಾಕೋದು. ಈಗಿದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ರುಬ್ಬಿದನ್ನ ಒಂದು ಬೌಲ್ಗೆ ಹಾಕಿದ್ದೀನಿ. ಹಾಕಿ ಈ ಥರ ನೀರು ಹಾಕಿ ಕಲಿಸ್ಕೋಬೇಕು. ಗಟ್ಟಿಯಾಗಿ ಹಂಗೆ ಡೈರೆಕ್ಟ್ ಹಾಕಿದರೆ ಅದು ಗಂಟಾಗುತ್ತೆ, ಕದಡೋದಿಲ್ಲ. ಯಾಕೆಂದರೆ ಕಾಳು ರುಬ್ಬಿದ್ದೀವಲ್ಲ, ಹೀಗೆ ಸ್ವಲ್ಪ ಕಲಿಸ್ಕೋಬೇಕು. ಡೈರೆಕ್ಟ್ ಹಾಕಿದ್ರೆ ಗಂಟು ಹಿಡಿಯುತ್ತೆ, ಒಂದೇ ಕಡೆ ಇದ್ದೋಗುತ್ತೆ. ಸೊ ಒಂದು ಬೌಲ್ಗೆ ಹಾಕ್ಕೊಂಡು ರುಬ್ಬಿದನ್ನ ಹೀಗೆ ಹಾಕ್ಕೊಳ್ಬೇಕು. ನೋಡಿ, ಕಾಳು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಕಾಳಿಗೆಲ್ಲ ಉಪ್ಪು ಹಿಡಿಬೇಕು, ಸ್ವಲ್ಪ ಕುದಿಸ್ಬೇಕು. ಕುದ್ಮೇಲೆ ಖಾರ, ಹುಣಸೆ ಹಣ್ಣೆಲ್ಲ ಹಾಕಬೇಕು. ಒಂದು ಕುದಿ ಬರಲಿ ಇದು. ಈಗ ಕುದೀತಾ ಇದೆ. ಒಂಚೂರು ಅರಿಶಿನ, ಮತ್ತು ಹುಣಸೆ ಹುಳಿ, ಒಂದು ನಿಂಬೆಹಣ್ಣು ದಪ್ಪ ತಗೊಂಡು ಹಿಂಡಿ ರಸ ತಗೊಂಡಿದ್ದೀನಿ. ಇದು ಹಳೆ ಹುಣಸೆಹಣ್ಣು, ಅದಕ್ಕೆ ಕಲರ್ ಹೇಗಿದೆ. ಹಳೆ ಹುಣಸೆಹಣ್ಣೆ ಜೀವಕ್ಕೆ ಒಳ್ಳೆಯದು. ಈಗ ರುಬ್ಬಿರೋಂಥ ಮಿಶ್ರಣ. ಇದಕ್ಕೆ ಮೇಯ್ನು ಜೀರಿಗೆ ಕಾಳು ಮೆಣಸು ಹಾಕ್ತೀವಲ್ಲ ಅದು, ಮತ್ತು ಒಗ್ಗರಣೆಗೆ ಇಂಗು, ಯಾಕೆಂದರೆ ಇದು ಗ್ಯಾಸು. ಸೊ ಇದು ಚೆನ್ನಾಗಿ ಕುದೀಲಿ. ಕುದ್ಮೇಲೆ ಒಂದು ಒಗ್ಗರಣೆ ಕೊಡೋಣ, ಇಂಗು ಒಗ್ಗರಣೆ. ಕುದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಸ್ವಲ್ಪ ನೀರಾಗಿದೆ, ಕಾಳು ಹಾಕಿದ್ದೀವಲ್ಲ ರುಬ್ಬಕ್ಕೆ, ಸೊ ಗಟ್ಟಿ ಆಗುತ್ತೆ. ಇದು ಕುದಿಯೋದ್ರೊಳಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ, ಇಷ್ಟು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಈಗ ಕುದೀತು, ಸಾಕು ಕುದ್ದಿದ್ದು. ಆಫ್ ಮಾಡ್ತೀನಿ. ಒಂದು ಒಗ್ಗರಣೆ ಹಾಕೋಣ. ಎಣ್ಣೆ ಕಾದಿದೆ. ಸಾಸಿವೆ, ಚೂರು ಇಂಗು, ಸ್ಟವ್ ಆಫ್ ಮಾಡೋಣ. ಅವರೆಕಾಳು ಸಾರು ರೆಡಿ. ನೋಡಿ, ಎಲ್ರಿಗೂ ಅವರೆಕಾಳು ಸಾರು ಮಾಡೋಕ್ಕೆ ಬರುತ್ತೆ. ಬಟ್ ಈ ಮೆಥಡ್ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ.
ಈ ಮೆಥಡಲ್ಲಿ ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.